ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ದಯಮಾಡಿ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ತನ್ನಾಗಿರ್ತಕ್ಕಂಥ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಜನವರಿ 19ರಿಂದ 31 ಜನವರಿ 2026ರವರೆಗೆ ಪೂರ್ವ ಸಿದ್ಧತಾ ಪರೀಕ್ಷೆ 2ನ್ನು ಮೊದಲಿಗೆ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದರು. ಸೊ ಮತ್ತು ಪ್ರಶ್ನೆ ಪತ್ರಿಕೆಯ ಸ್ವಲ್ಪ ನಿರ್ದೇಶನಗಳನ್ನೆಲ್ಲವನ್ನು ಕೊಟ್ಟು ಇವಾಗ ಮತ್ತೆ ಏನು ಮಾಡಿದ್ದಾರೆ, 1 ಡೇ ಎಕ್ಸ್ಟೆಂಡ್ ಆಗಿದೆ. ಸೊ ಲಾಸ್ಟ್ ಪೇಪರ್ ಏನು 31 ಜನವರಿ ಇತ್ತಲ್ಲ, ಅದನ್ನು ಏನು ಮಾಡಿದ್ದಾರೆ ಅಂತಂದರೆ 2 ಫರ್ವರಿಗೆ ಏನು ಮಾಡಿದ್ದಾರೆ, ತೆಗೆದಿದ್ದಾರೆ. ಸ್ವಲ್ಪ ಸಬ್ಜೆಕ್ಟ್ಗಳನ್ನು ಜಂಬಲ್ಡ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ಕ್ವಶನ್ ಪೇಪರಲ್ಲಿ ಲಾಸ್ಟ್ ಟೈಮ್ ಟೇಬಲಲ್ಲಿ ಏನಿತ್ತು, ಈ ಸರಿ ಟೈಮ್ ಟೇಬಲ್ ಏನು ಚೇಂಜ್ ಆಗಿದೆ ಅಂತ. ಸೊ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಪೇಪರ್ ಬಂದುಬಿಟ್ಟು 19 ಜನವರಿ 2026ಕ್ಕೆ ಸಂಬಂಧಪಟ್ಟಂತೆ ಸೊ ಹಿಸ್ಟ್ರಿ ಮತ್ತು ಕೆಮಿಸ್ಟ್ರಿ ಇತ್ತು. ಸೊ ಅದು ಕೂಡ ಲಾಸ್ಟ್ ಟೈಮ್ ಟೇಬಲನ್ನು ಕೂಡ ಸೇಮ್ ಆಗಿರ್ತಕ್ಕಂಥ ಪೇಪರ್ ಇದೆ. ಇನ್ನು 20 ಜನವರಿ 2026ಗೆ ಸೊ ಮಂಗಳವಾರ ಟ್ಯೂಸ್ಡೇಗೆ ಇಂಗ್ಲೀಷ್ ಇದೆ, ಅದು ಕೂಡ ಸೇಮ್ ಇತ್ತು. ಇನ್ನು 21ಕ್ಕೆ ಬಿಸ್ನೆಸ್ ಸ್ಟಡಿ ಇದೆ. ನೆಕ್ಸ್ಟ್ ಫಿಸಿಕ್ಸ್ ಎಜುಕೇಷನ್ ಇದೆ, ಅದು ಕೂಡ ಸೇಮ್ ಆಗಿರ್ತಕ್ಕಂಥದ್ದಿತ್ತು. 22 ಫರ್ವರಿಗೆ ಮ್ಯಾಥಮೆಟಿಕ್ಸ್ ಇತ್ತು. ಜಿಯೋಗ್ರಫಿ ಇದು ಕೂಡ ಸೇಮ್ ಇದೆ. 23ಗೆ ಪೊಲಿಟಿಕಲ್ ಸೈನ್ಸ್, ಬಯೋಲಜಿ, ಎಲೆಕ್ಟ್ರಾನಿಕ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಸೊ ಇದು ಕೂಡ ಸೇಮ್ ಆಗಿರ್ತಕ್ಕಂಥ ಪೇಪರ್ ಇತ್ತು. ಇನ್ನು 24ಗೆ ಕನ್ನಡ ಇದೆ ಮತ್ತು ಅರಬಿಕ್, ಇದು ಕೂಡ ಸೇಮ್ ಇದೆ. 25 ಮತ್ತು 26ಗೆ ನೋ ಎಕ್ಸಾಮ್ ಇತ್ತು. ಇನ್ನು 27ಗೆ ಹಿಂದಿ ಇದೆ. ಸೊ ಹಿಂದಿ ಟೈಮ್ ನೋಡಿ ಅದನ್ನು ಆಫ್ಟರ್ನೂನ್ ಸೆಷನಲ್ಲಿ ಇಟ್ಟಿದ್ದಾರೆ. ಇನ್ನು 28ಗೆ ಏನು ಮಾಡಿದಾರಪ್ಪ ಅಂತಂದರೆ, ಇಲ್ಲಿ ತೊಗೊಂಡಿದ್ದಾರೆ. 28ಗೆ ಎಕ್ಸಾಮ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಟೇಬಲಲ್ಲಿ 28ಗೆ ಎಕ್ಸಾಮ್ ಇದ್ದಿದ್ದಿಲ್ಲ. ಇದು ಒಂದು ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ, ಎಲ್ರಿಗೂ ಕೂಡ ಗೊತ್ತಿರಲಿ. ಫಸ್ಟ್ 28ಕ್ಕೆ ಎಕ್ಸಾಮ್ ಇದ್ದಿದ್ದಿಲ್ಲ, ಇವಾಗ 28ಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್ ಭಾಷೆಗಳಿಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇನ್ನು 28ಗೆ ಲಾಸ್ಟ್ 28ಗೆ ಪೇಪರ್ ಇಲ್ಲ. 28ಕ್ಕೆ ಬೆಳಿಗ್ಗೆ ಇತ್ತು, 28ಕ್ಕೆ ಮಧ್ಯಾಹ್ನ ಈ ಒಂದು ಪರೀಕ್ಷೆಗಳು ನಡೀತಾ ಇದ್ದಾವೆ. NSQ ವಿಷಯಗಳಿದ್ದಾವೆ, ಅದನ್ನು ಕೂಡ ನೋಡ್ಕೊಡ್ರಿ. ನೆಕ್ಸ್ಟ್ 29ಗೆ ಎಕನಾಮಿಕ್ಸ್, ಲಾಸ್ಟ್ ಟೈಮ್ ಟೇಬಲ್ ಏನೂ ಕೂಡ 29ಗೆ ಎಕನಾಮಿಕ್ಸ್ ಇತ್ತು, ಅದು ಕೂಡ ಇಂಪಾರ್ಟೆಂಟ್. ಇನ್ನು 30ಗೆ ಏನಾಗಿತ್ತಪ್ಪ ಅಂದರೆ ಅಲ್ಲಿನೂ ಕೂಡ ಅಕೌಂಟೆನ್ಸಿ ಇತ್ತು, ಆಪ್ಷನಲ್ ಕನ್ನಡ ಇತ್ತು, ಲಾಜಿಕ್, ಜಿಯಾಲಜಿ ಇದು ಕೂಡ ಸೇಮ್ ಇದೆ. 31ಗೆ ಸೋಷಾಲಜಿ 31 ಇದೆ. ಇನ್ನು ಲಾಸ್ಟ್ ಏನು ಮಾಡಿದ್ದಾರೆ ಅಂದರೆ 2/2/2026ಕ್ಕೆ ಸೈಕಾಲಜಿ ಮತ್ತು ಬೇಸಿಕ್ಸ್ ಮ್ಯಾಥ್ಸ್ ಅಂತಕ್ಕಂಥ ಪೇಪರನ್ನು ಏನು ಮಾಡಿದರು, ಇಟ್ಟಿದ್ರು. ಇದು ಕೂಡ ತಾವು ಕೂಡ ಏನು ಮಾಡ್ಕೊಳ್ಬೋದು, ನೋಡ್ಕೊಳ್ಬೋದು. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಪೇಪರ್ದ ರಿವೈಸ್ಡ್ ಟೈಮ್ ಟೇಬಲ್ ಇತ್ತು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.